ಈಗ ಸದ್ಯದಲ್ಲಿ ನಡೀತಾ ಇರುವಂತ ವಿಚಾರಗಳು ಎಲ್ರಿಗೂ ಗೊತ್ತಿರೋಂಥದ್ದೇ. ನಮ್ಮ ಎಸ್ ಟಿ ಸೋಮಶೇಖರ್ ಸರ್ ಅವ್ರನ್ನ ರುದ್ರೇಶ್ ಅವರು ಕೊಕ್ರೆ ಚಿಟ್ಟೆ ಅಂತೆಲ್ಲ ಹೇಳಿದ್ದಾರೆ. ಕೊಕ್ರೆ ಅಂತ ಹೇಳೋದು ಓಕೆ, ನಿಮ್ಮ ಒಂದು ದೃಷ್ಟಿನಲ್ಲಿ ಅವ್ರು ಕೊಕ್ರೆನೇ ಆಗಿರ್ಬೋದು. ಆದ್ರೆ ಆ ಕೊಕ್ರೆ ಬರೀ ಅವ್ರೊಬ್ಬರಿಗೋಸ್ಕರ ಸಣ್ಣ ಪುಟ್ಟ ಮೀನ್ ತಿನ್ಕೊಂತು, ದೊಡ್ಡ ಮೀನ್ ಇದ್ದಾಗ ಬೇರೆ ಇದಕ್ಕೆ ಹೋಯ್ತು ಅಂತ ಹೇಳ್ತಾ ಇದ್ದೀರಲ್ವಾ. ಅವ್ರು ಸಣ್ಣ ಪುಟ್ಟ ಮೀನ್ ತಿಂದಿರ್ಬೋದು, ಆದ್ರೆ ಅವ್ರಲ್ಲ ಅವ್ರೊಬ್ರೇ ತಿಂತಾ ಇಲ್ಲ, ಅವರ ಪರಿವಾರ ಅಂದ್ರೇನೆ ಯಶವಂತಪುರ ಕ್ಷೇತ್ರದ ಜನರು. ಅವ್ರಿಗೋಸ್ಕರ, ಅವರ ಅಭಿವೃದ್ಧಿಗೋಸ್ಕರ ಅವರು ಚಿಟ್ಟೆ ಆಗಿರ್ಬೋದು ಅಥವಾ ಕೊಕ್ರೆ ಅಂತ ನಿಮ್ಮಂತವ್ರ ಬಾಯಲ್ಲಿ ಅವರು ಹೆಸರು ತಗೊಂಡಿರ್ಬೋದು. ಒಂದು. ಎರಡನೇ ಹೇಳಿದಿರ ನೀವು, ಅವರು ಎಸ್ ಟಿ ಅಂದ್ರೆ ಏನು, ಅಥವಾ ಅವರು ಅಪ್ಪ ಅವ್ರ ಹೆಸರು ಹೇಳ್ಕೊಂಡು ಇನ್ನೊಬ್ರ ಹೆಸರು ಹೇಳಿದ್ದಾರೆ ಅಂತ ಅಂದ್ಬಿಟ್ಟೆಲ್ಲ ಮಾತಾಡಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ನೀವೇ ಹೇಳಿದೀರಾ ರುದ್ರೇಶ್ ಸರ್ ಅವ್ರೆ, ಏನಂತ ಹೇಳಿದೀರಾ, ಅವರು ವಯಸ್ಸಿನಲ್ಲಿ ಎಸ್ ಟಿ ಸೋಮಶೇಖರ್ ಸರ್ ಅವರು ಹಿರಿಯರು, ನಿಮಗಿಂತ ಹಿರಿಯರು, ಅವರು ಜ್ಞಾನದಲ್ಲೂ ಈಗ ಹಿರಿಯರಾಗಿದ್ದಾರೆ. ಅವರು ನಿಮ್ಗೆ ಏಕವಚನದಲ್ಲಿ ಮಾತಾಡ್ಬಿಟ್ರು ಅಂತ ಅನ್ಬಿಟ್ಟು ಹೇಳಿದ್ರಲ್ವಾ. ಏಕವಚನದಲ್ಲಿ ಮಾತಾಡಿದ ತಕ್ಷಣ ಅವ್ರಿಗೆ ಸಂಸ್ಕಾರ ಇಲ್ಲ, ಆ ತರ ಸಂಸ್ಕಾರ ನನ್ನ ಗುರುಗಳು ನನಗ್ ಕಲ್ಸಿಲ್ಲ, ನನ್ನ ತಂದೆ ತಾಯಿ ನನಗ್ ಕಲ್ಸಿಲ್ಲ ಅಂತ ಹೇಳ್ತಿರಲ್ಲ. ನಿಮ್ಮ ಗುರುಗಳು, ನಿಮ್ಮ ತಂದೆ ತಾಯಿಗಳು ನಿಮಗೆ ಇದೇ ಸಂಸ್ಕಾರ ಹೇಳ್ಕೊಟ್ಟಿರೋದಾ? ನಿಮ್ಮ ಅಪ್ಪನ ಒಂದು ಹೆಸರು, ಇನ್ನೊಂದು ಅಪ್ಪನ ಹೆಸರು ಹೇಳ್ಕೊಳ್ಳೋದು, ಇದೇನಾ ನಿಮ್ ಸಂಸ್ಕಾರ? ನಿಮ್ಮಂತ ಒಬ್ರಿಂದ ಇಡೀ ವೀರಶೈವಗಳಿಗೆಲ್ಲ ತಲೆ ತಗ್ಸೋಂತ ಕೆಲಸಗಳನ್ನ ಯಾಕ್ರಿ ಮಾಡ್ತೀರಾ?